ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸಿಂಪಲ್ ಡಿಸೈನ್ 2 ಸ್ಟೆಪ್ಪಲ್ಲಿ ಹಾಕುವಂಥದ್ದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಕ್ವಿಕ್ಕಾಗಿ ಮುಗಿಯುತ್ತೆ, ಹಾಗೆಯೇ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ಮತ್ತು ವಿತೌಟ್ ಕುಚ್ಚು ಹಾಕ್ತಿರೋದು. ಆ ರೀತಿ ಒಂದು ಡಿಸೈನ್ ತೋರಿಸ್ತಿದ್ದೀನಿ. ಅದಕ್ಕೆ ಈ ರೀತಿ ರೋಸ್ ಬೀಡನ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬಿಗ್ ಸೈಜ್ ಇದೆ. ಇದು ಒಂದು 5 mm ಬರ್ಬೋದು ಅನ್ಕೋತೀನಿ. ಈ ಸೈಜಲ್ಲಿ ನಾನು ಒಂದು ಬೀಡ್ ತೊಗೊಂಡಿದ್ದೀನಿ. ಇದು ಒಂದೇ ಬೀಡ್ ಹಾಕಿ ನಾನು ಹಾಕ್ತಿರೋದು. ಇದು ಸಿಂಪಲ್ ಆಗಿದೆ ಡಿಸೈನ್ ಬಂದು. ಮತ್ತು ನಾನು ಹಾಕ್ತಿರೋದು ಸ್ಯಾರಿಗೆ. ಇವತ್ತು ಇದು ಬಂದು ಮೈಸೂರು ಸಿಲ್ಕು ಸೆಲ್ಫ್ ಕಲರ್, ಒಂದೇ ಕಲರ್ ಇದೆ. ಇದು ಬಂದು ವೈನ್ ಕಲರ್ ಇದೆ. ಇದು ಪರ್ಪಲ್ ವೈನ್ ಬರುತ್ತಲ್ಲ, ಆ ರೀತಿ ಶೇಡಲ್ಲಿದೆ. ಮತ್ತು 7 ಥ್ರೆಡ್ ತೊಗೊಂಡಿದ್ದೀನಿ. 7 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಥ್ರೆಡ್ನ. ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಡಿಸೈನ್ ಶುರು ಮಾಡೋಣ. ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ನಾನಿಲ್ಲಿ ಸ್ಟಾರ್ಟಿಂಗ್ ಇದೆಯಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಅದ್ರ ಪಕ್ಕದಲ್ಲೇ ಚುಚ್ಚಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಇಲ್ಲಿ 2 ಸಿಂಗಲ್ ಕ್ರೋಶ ಆಗಿದೆ. 2 ಸಿಂಗಲ್ ಕ್ರೋಶ ಆದಮೇಲೆ 1 2 2 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಇಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ಇನ್ನೂ ಒಂದು ಪಕ್ಕದಲ್ಲೇ ಚುಚ್ಚಿ ಇನ್ನೊಂದು ಡಬಲ್ ಕ್ರೋಶ, 3 4, ಇಲ್ಲಿ ಬಂದು ನಾನು 4 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, 4 ಡಬಲ್ ಕ್ರೋಶ ಅಂದರೆ ಫಸ್ಟ್ ನಾನು 3 ಡಬಲ್ ಕ್ರೋಶ ಅಷ್ಟೇ ಹಾಕ್ಕೊಂಡಿದ್ದು. ಫಸ್ಟ್ 2 ಚೈನ್ ಹಾಕಿದ್ವಲ್ಲ, ಅದು ಕೂಡ ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ಕೊತಿದ್ದೀನಿ. ಅಲ್ಲಿಗೆ 4 ಆಗುತ್ತೆ. 4 ಆದಮೇಲೆ ನಾನಿಲ್ಲಿ 4 ಚೈನ್ ಹಾಕೋತಿದ್ದೀನಿ. 1 2 3 4 ಚೈನ್ ಹಾಕೋತಿದ್ದೀನಿ. 4 ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು, ಫ್ರೆಂಡ್ಸ್, ನೀವು ಸ್ಟಾರ್ಟಿಂಗ್ ಕಲಿತಿರೋರು ಆದರೆ ಇವಾಗ ಈ ರೀತಿ ಹಿಡ್ದು ಹಾಕ್ಕೊಳ್ಳಿ. ನಿಮಗೆ ಈ ರೀತಿ ಹಿಡ್ದು ಹಾಕ್ಕೊಳ್ಳೋದ್ರಿಂದ ನಿಮಗೆ ಅದ್ರ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಇಲ್ಲ ಅಂದರೆ ನಿಮಗೆ ಸೊಕ್ಕು ಬರೋ ಚಾನ್ಸಸ್ ಇರುತ್ತೆ. ನೀವು ಏನಾದರೂ ಸ್ಟಾರ್ಟಿಂಗ್ ಇಲ್ಲ ನಿಮಗೆ ಕಲ್ತಿರೋರು ಅಂತ ಆದರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದಕ್ಕೆ ಗ್ಯಾಪ್ ಬಿಡಬೇಕು ಅಂತ. ನಾನು ಅಲ್ಲಿಗೆ 4 ಚೈನ್ ಅಂದರೆ 4 ಚೈನ್ ಗ್ಯಾಪ್ ಬಿಟ್ಬಿಟ್ಟು ನಾನಿಲ್ಲಿ ಬಟ್ಟೆಗೆ ಚುಚ್ಚಿ ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲೂ ಕೂಡ ನಾನು 4 ಡಬಲ್ ಕ್ರೋಶನ ಮಾಡ್ಕೋತೀನಿ. 2 3 4, ಇಲ್ಲಿ 4 ಡಬಲ್ ಕ್ರೋಶಗಳ ಆಗಿದೆ ನೋಡಿ. ಈ ರೀತಿ 4 ಡಬಲ್ ಕ್ರೋಶ ಆಗಿದೆ. ಮತ್ತು ನಾನು 4 ಚೈನ್ ಹಾಕೋತಿದ್ದೀನಿ. 4 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮತ್ತೆ ಬಟ್ಟೆಗೆ ಚುಚ್ಚಿ ನಾನು ಥ್ರೆಡ್ ತಂದು 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಇಲ್ಲೂ ಕೂಡ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಒಂದು ಡಬಲ್ ಕ್ರೋಶ ಆದಮೇಲೆ ನಾನು ಇಲ್ಲೂ ಕೂಡ 4 ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. 2 3 4. ಫ್ರೆಂಡ್ಸ್, ನಾನಿಲ್ಲಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ. ಬೇಸ್ ಬಂದು ಇಷ್ಟೇ, 4 ಡಬಲ್ ಕ್ರೋಶ 4 ಚೈನು, 4 ಡಬಲ್ ಕ್ರೋಶ 4 ಚೈನು, ಪೂರ ಇಷ್ಟೇ ಫಸ್ಟ್ ಸ್ಟೆಪ್ಪು. ನಾನು ಇದೇ ರೀತಿ ಪೂರ ಸಾರಿ ಕಂಟಿನ್ಯೂ ಮಾಡ್ಕೋತೀನಿ. ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ ಬಂದು ಇಷ್ಟೇ ನೋಡಿ. ಪೂರ ಸಾರಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. 4 ಡಬಲ್ ಕ್ರೋಶ 4 ಚೈನು, 4 ಡಬಲ್ ಕ್ರೋಶ 4 ಚೈನು. ಬೇಸ್ ಫಸ್ಟ್ ಸ್ಟೆಪ್ಪು ಇಷ್ಟೇ. ಲಾಸ್ಟಿಗೆ 4 ಡಬಲ್ ಕ್ರೋಶ ಹಾಕಿ 2 ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲ್ಗಡೆ ಇದೇ ರೀತಿ ಇನ್ನೊಂದು ಸ್ಟೆಪ್ ಹಾಕೋಬೇಕು. ಅದು ಕೂಡ ಸಿಂಪಲ್ ಆಗಿದೆ. ಅದು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಇವಾಗ. ನಾನಿಲ್ಲಿ 2 ಕಂಬ ಈ ಕಡೆ, 2 ಕಂಬ ಈ ಕಡೆ ಬಿಟ್ಟು ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ಅಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಇಲ್ಲಿ ಒಂದು ನಾನು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇದೇ ಗ್ಯಾಪಲ್ಲಿ ಹೋಗಿ ಮತ್ತೆ ಅದೇ ರೀತಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ,
ನಾನಿಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶ ಆಗಿದೆ. ಒಟ್ಟು ನಾನಿಲ್ಲಿ 3 ಡಬಲ್ ಕ್ರೋಶನ ಹಾಕೋತೀನಿ. ಇಲ್ಲಿ 3 ಡಬಲ್ ಕ್ರೋಶ ಆಗಿದೆ. 3 ಡಬಲ್ ಕ್ರೋಶ ಆದಮೇಲೆ ನಾನು ಈ ರೀತಿ ಬೀಡನ್ನ ತೊಗೋತಿದ್ದೀನಿ. ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು, ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೊತಿಲ್ಲ, ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೋತೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಇದೆಯಲ್ಲ ಅಲ್ಲಿ ಹೋಗಿ ಮತ್ತೆ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ನಾನಿಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊತಿದ್ದೀನಿ ಬೀಡ್ ಆದಮೇಲೆ. ಮತ್ತು ಇನ್ನೊಂದು ಡಬಲ್ ಕ್ರೋಶ. ಒಟ್ಟು ನಾನಿಲ್ಲಿ 4 ಡಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಫಸ್ಟಿಗೆ 3 ಡಬಲ್ ಕ್ರೋಶ, ಆಮೇಲೆ ಆ ರೀತಿ ಬಿಗ್ ಸೈಜ್ದು ಒಂದು ಬೀಡು, ಆಮೇಲಿಂದ 4 ಡಬಲ್ ಕ್ರೋಶ. ಇಲ್ಲಿ ಈ ರೀತಿ 4 ಡಬಲ್ ಕ್ರೋಶ. 4 ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ನಾನು ಆ ಕಡೆ 2 ಕಂಬ, ಈ ಕಡೆ 2 ಕಂಬ ಬಿಟ್ಟು, ಅಂದರೆ ಆ ಕಡೆ 2 ಡಬಲ್ ಕ್ರೋಶ, ಈ ಕಡೆ 2 ಡಬಲ್ ಕ್ರೋಶ. ಡಬಲ್ ಕ್ರೋಶ ಮತ್ತು ಕಂಬ ಎರಡೂ ಕೂಡ ಒಂದೇ. ಇಲ್ಲಿ ನಾನು 2 ಡಬಲ್ ಕ್ರೋಶ ಬಿಟ್ಟು ಮಧ್ಯದಲ್ಲಿ ನಾನು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲಿ ಕೂಡ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇದೇ ರೀತಿ 3 ಡಬಲ್ ಕ್ರೋಶ. ಫಸ್ಟ್ ಬೀಡ್ ಹಾಕೋಕ್ಕಿಂತ ಮುಂಚೆ 3 ಡಬಲ್ ಕ್ರೋಶ ಮತ್ತು ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ತಾಯಿಲ್ಲ, ಮತ್ತು ಸೂಜಿ ಮೇಲೆ ಥ್ರೆಡ್ ತೊಗೋತಿದ್ದೀನಿ. ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಸೇಮ್ ಅದೇ ಗ್ಯಾಪಲ್ಲಿ ಹೋಗಿ ಇನ್ನೊಂದು ಡಬಲ್ ಕ್ರೋಶ. ಇಲ್ಲಿ ನಾನು ಬೀಡ್ ಹಾಕಿದ್ಮೇಲೆ 4 ಡಬಲ್ ಕ್ರೋಶ. ಬೀಡ್ಗಿಂತ ಮುಂಚೆ 3, ಆಮೇಲೆ ಒಂದು ಬೀಡು, ಆಮೇಲಿಂದ 4 ಡಬಲ್ ಕ್ರೋಶ. ನೋಡಿ 4 ಆಗಿದೆ. 4 ಡಬಲ್ ಕ್ರೋಶ ಆದಮೇಲೆ ಈ 2 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಬಿಟ್ಟು ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ, ಮತ್ತು 3 ಡಬಲ್ ಕ್ರೋಶ, 1 2 3 3 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡು, ಆ ಬೀಡನ್ನ ಥ್ರೆಡ್ಗೆ ತೋರಿಸಿ ಮತ್ತು ಬೀಡ್ ಆದಮೇಲೆ 4 ಡಬಲ್ ಕ್ರೋಶ. ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನೋಡಿ, ಈ ರೀತಿ ಇದೆ ಡಿಸೈನ್ ಬಂದು ಈ ರೀತಿ ಬರುತ್ತೆ. ಇದೇ ರೀತಿ 3 ಡಬಲ್ ಕ್ರೋಶ, ಒಂದು ಬೀಡು, 4 ಡಬಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಇದೇ ರೀತಿ ಪೂರ ಸ್ಯಾರಿನ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಇದು ಪೂರ ಕಂಪ್ಲೀಟ್ ಆಗಿದೆ. ಏನು ಮೇಲ್ಗಡೆ ಆರ್ಚ್ ಕಂಪ್ಲೀಟ್ ಏನು ಮೇಲ್ಗಡೆ ಆರ್ಚ್ ಹಾಕೊಂಡ್ಬಂದ್ವಿ ಅದು ಪೂರ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣಿಸುತ್ತೆ. ಲಾಸ್ಟಿಗೆ ನಾನಿಲ್ಲಿ ಎಲ್ಲೂ ಕೂಡ 4 ಚೈನ್ ಗ್ಯಾಪಲ್ಲಿ ಆರ್ಚ್ನ ಹಾಕ್ಕೊಂಡು ಈ 2 ಮಧ್ಯದಲ್ಲಿ ಸಿಂಗಲ್ ಕ್ರೋಶ ಮಾಡಿಕೊಂಡು 1-2 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಇರೋದನ್ನ ಕುಚ್ಚಿದ್ರೆ ಕುಚ್ಚೊಳಗಡೆ ಸೇರಿಸ್ಕೊಬಿಡ್ಬೋದು. ಕುಚ್ಚು ಕಟ್ತೀವಲ್ಲ ಆವಾಗ ಒಳಗಡೆ ಸೇರಿಸ್ಕೊಬಿಡ್ಬೋದು. ಈ ರೀತಿ ವಿತೌಟ್ ಕುಚ್ಚಿದ್ದಾಗ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ನಾನಿಲ್ಲಿ ಫೆವಿಗ್ಲೂ ಹಾಕ್ತಿದ್ದೀನಿ. ಈ ಫೆವಿಗ್ಲೂನು ಈ ರೀತಿ ಬ್ಯಾಕ್ ಸೈಡ್ ಸ್ವಲ್ಪ ಹಾಕಿ ಈ ರೀತಿ ಸ್ಟಿಕ್ ಮಾಡಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಹಾಕಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ, ಇದ್ರ ಕೆಲಸ ಮುಗೀತು. ಇದು ಅಂಟುತ್ತೆ. ಈ ಫೆವಿಗ್ಲೂ ಬಂದು ಬೆಟರ್ ಆಗಿದೆ, ತುಂಬ ಬೇಗ ಅಂಟುತ್ತೆ, ಹಾಗೆಯೇ ಬಿಚ್ಚೋಗಲ್ಲ, ತುಂಬ ಗಟ್ಟಿಯಾಗಿರುತ್ತೆ. ಈ ರೀತಿ ಕಾಣಿಸುತ್ತೆ ಪೂರಾ ಸ್ಯಾರಿ. ಫ್ರೆಂಡ್ಸ್ ಇಷ್ಟೇ ಡಿಸೈನ್ ಬಂದು
ಸಿಂಪಲಾಗಿ 2 ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಇದು ಬಂದು ನನಗೆ 1.5 ಅವರ್ ಅಷ್ಟೇ ಹಿಡಿಯೋದು. ನೀವು ಚಾರ್ಜಸ್ ಬಂದು 250ಇಂದ 300ವರೆಗೂ ಇಸ್ಕೋಬೋದು. ಬರೀ 1.5 ಗಂಟೆ ಟೈಮಲ್ಲಿ 250ಇಂದ 300ವರೆಗೂ ಇಸ್ಕೋಬೋದು. ಬೇಗ ಮುಗಿಯುತ್ತೆ ನೋಡಿ. 2 ಸ್ಟೆಪ್ಪನ್ನು ಕೂಡ ಒಂದೇ ಕಲರಲ್ಲಿ ಹಾಕಿರೋದ್ರಿಂದ ಏನು ಡಿಫ್ರೆನ್ಸ್ ಏನೂ ಕಾಣಿಸ್ತಿಲ್ಲ. ಒಂದೇ ಸ್ಟೆಪ್ಪಲ್ಲಿ ಮುಗ್ದಿರೋ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿ ಕೇಳುವಂಥವ್ರಿಗೆ ಒಂದು ಬೀಡ್ ಹಾಕಿ ಈ ರೀತಿ ಚೂಸ್ ಮಾಡ್ಕೋಬೋದು ಡಿಸೈನ್ನ. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.